ಕೆಲವರಿಗೆ ನಾನು ಗಮನಿಸ್ತೀನಲ್ಲ, ಇದೆಲ್ಲ ಲೈಫು ದರ್ಶನ ಮಾಡಿ ಗೊತ್ತಾಗಿರೋದು. ಕನ್ವಿನ್ಸ್ ಆಗೋಗಿದೆ ಅವ್ರಿಗೆ, ಎಲ್ಲ ನನಗೆ ಗೊತ್ತಿದೆ ಅಂತ. ಅವ್ರಿಗೆ ಕನ್ವಿನ್ಸ್ ಆಗೋಗಿದೆ. ಅಂಥವ್ರು ಕಲಿಯೋದೇ ಇಲ್ಲ, ಕಲ್ಸಕ್ಕೆ ಆಗೋದೇ ಇಲ್ಲ ಅವರಿಗೆ. ಏನೇ ಟೀಚ್ ಮಾಡಲಿ ಹೋಗಲ್ಲ ಅವರಿಗೆ. ಅವರೊಂದು ಭ್ರಮೆಯಲ್ಲಿದ್ದಾರೆ, ನನಗೆಲ್ಲ ಗೊತ್ತಿದೆ, ಕನ್ವಿನ್ಸ್ಡ್ ಕಂಪ್ಲೀಟ್ಲಿ. ಅಲ್ಲಿ ಬೆಳವಣಿಗೆ ಸಾಧ್ಯನಾ? ನೀವೇ ನೋಡಿ. ದೆರ್ ಇಸ್ ನೋ ಎಂಡ್ ಟು ಗ್ರೋ, ದೆರ್ ಇಸ್ ನೋ ಎಂಡ್ ಟು ಲರ್ನ್. ಬೆಳವಣಿಗೆ ನೀನು ಓಪನ್ ಆಗಿದ್ದರೆ, ನೀನು ಇಷ್ಟಪಟ್ಟರೆ ಬೆಳಿಬೇಕು ಅಂತ, ಆವಾಗ ಮಾತ್ರ ಸಾಧ್ಯ. ಅವ್ರು ಕೇಳಲ್ಲ. ಅವರು ಹೇಳಕ್ಕೆ ಹೋದರೆ ಡಿಫೆಂಡ್ ಮಾಡ್ಕೊಳ್ತಾರೆ. ಅವ್ರು ಕಿವಿ ಮೇಲೆ ಕೇಳಿದ್ರೂ ಕೂಡ ಅವ್ರು ಒಳಗಡೆ ತಗೊಳ್ಳಲ್ಲ. ಅವ್ರಿಗೆ ಏನು ಪ್ರಶ್ನೆನೇ ಕೇಳಲ್ಲ. ಅವ್ರು ಸರಿ ಅಂತ ಪ್ರೂವ್ ಮಾಡ್ತಾ ಹೋಗ್ತಾರೆ. ತಿಳ್ಕೊಳ್ಳಿ, ಬೇಗ ಬೆಳೆಯೋರು ಯಾವಾಗಲೂ ಸ್ಮಾರ್ಟ್ ಆಗಿರಲ್ಲ, ಓಪನ್ ಆಗಿದ್ದರೆ ಮಾತ್ರ ನಿಮಗೆ ಬೆಟರ್ ಆಗೋಕ್ಕಾಗೋದು. ಅವರು ದೇ ಆರ್ ಅಡಿಕ್ಟೆಡ್ ಟು ದ್ಯಾಟ್, ನಾನು ಎಲ್ಲಕ್ಕಿಂತ ಬೆಟರ್ ಅಂತ. ಎವಲ್ಯೂಷನ್ ಹಾಗೆ ಬರೋದಿಲ್ಲ. ನೀನು ಸಿಕ್ಕಾಕೊಂಡ್ರೆ ನನಗೆ ಗೊತ್ತಾಗಿದೆ ಅಂತ ಅಲ್ಲಿ ಎವಲ್ಯೂಷನ್ ಸಾಧ್ಯ ಇಲ್ಲ. ಕ್ಲಿಂಗಿಂಗ್ ಟು ವಾಟ್ ಯು ನೋ, ನಂಗೆ ಇಷ್ಟು ಗೊತ್ತು, ನನಗೆಲ್ಲ ಗೊತ್ತು, ಎವಲ್ಯೂಷನ್ ಹೆಂಗೆ ಸಾಧ್ಯ? ಇಟ್ಸ್ ಕಮ್ ಫ್ರಮ್ ರಿಯಲೈಸೇಷನ್, ರಿಲೀಸಿಂಗ್ ಯುವರ್ ಸೆಲ್ಫ್, ಆಮೇಲೆ ರಿಯಲೈಸೇಷನ್. ನೀವು ಹಿಡ್ಕೊಂಡು ಕೂತಿದ್ರಲ್ಲ ನನಗೆಲ್ಲ ಗೊತ್ತಿದೆ ಅಂತ, ರಿಲೀಸ್ ಇಟ್, ಲೆಟ್ ಗೋ, ಕಾನ್ಸ್ಟೆಂಟ್ಲಿ ಲರ್ನ್. ಈಗೋ ರೆಸಿಸ್ಟ್ ಮಾಡುತ್ತೆ. ವಿಸ್ಡಮ್ ಬೇಕಾ? ಬೆಳಿಬೇಕು. ನೋ ದಿ ಡಿಫ್ರೆನ್ಸ್ ಬಿಟ್ವೀನ್ ದಿಸ್. ಈಗೋ ಹೇಗೆ ರೆಸಿಸ್ಟ್ ಮಾಡುತ್ತೆ, ಹೇಗೆ ರಿಲೀಸ್ ಮಾಡಲ್ಲ, ಹೇಗೆ ಕ್ಲಿಂಗ್ ಮಾಡುತ್ತೆ, ಹೇಗೆ ನಂಗೆ ಗೊತ್ತಿದೆ ಅಂತ ಪ್ರೂವ್ ಮಾಡೋಕ್ಕೆ ಹೋಗುತ್ತೆ. ಯಾವಾಗ ಈ ಥರ ನಾವು ತುಂಬ ಫ್ರಮ್ ದಿ ಕೋರ್ ಕೆಲವರು ಗಟ್ಟಿ ಆಗಿಬಿಡ್ತಾರೆ, ಅಂಥವ್ರನ್ನ ಏನೂ ಮಾಡೋಕ್ಕಾಗಲ್ಲ. ಅವರು ಬರ್ತಾ ಬರ್ತಾ ಏನಾಗುತ್ತೆ, ಕಲಿತಾ ಇನ್ನೆಲ್ಲರೂ ಕಲಿಯೋಕ್ಕೆ ಶುರು ಮಾಡಿದವರು ಒಬ್ಬರೇ ಕಲಿದೇ ಇದ್ದರೆ ಅವ್ರು ಸೋರ್ತಮ್